ನಮಸ್ತೆ ಮೇಡಮ್, ಲಕ್ಷ್ಮೀ ಪುತ್ರ ಅಂತಂದು. ಸೊ ನಮಗೆ ಕಂಟಿನ್ಯೂಸ್ ಆಗಿ ಲೂಸ್ ಮೋಷನ್ ಆಗ್ತಾ ಇದೆ. ಲೂಸ್ ಮೋಷನ್ ಆಗ್ತಾ ಅಂತ ಅಡ್ಮಿಟ್ ಆದ್ವಿ. 1 ವೀಕ್ ಆದ್ಮೇಲೆ ಅವರು ಸ್ವಲ್ಪ ನಿಂದು ಹೊಟ್ಟೆಯಲ್ಲಿ ಪ್ರಾಬ್ಲಮ್ ಇದೆ, ಗಡ್ಡೆ ಇದೆ ಅಂತ ಹೇಳಿದ್ರು. ಸೊ ಆ ಕಾರಣಕ್ಕೋಸ್ಕರ ನಾವ್ ಏನ್ ಮಾಡಿದ್ವಿ, ಬಯೋಪ್ಸಿ ತೆಗಿಸಿ ನೋಡಿದ್ವಿ. ಅವಾಗ ನಮ್ಗೆ ಗೊತ್ತಾಗಿದೆ ಮೇಡಮ್ ಅದು. ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಂಡ್ವಿ. ಸೊ ಅದಾದ್ಮೇಲೆ ಅದ್ರ ಜೊತೆಲಿ ನಾವು ಏನ್ ಮಾಡಿದ್ವಿ, ಗದಗ ಜಿಲ್ಲೆಯಲ್ಲಿ ಈ ಕಡೆ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಆಯುರ್ವೇದಕ್ಕೂ ಎರಡು ತಗೊಂಡಾಗ ಏನದ ನನಗೆ ಕಡಿಮೆ ಆಯ್ತು ಮೇಡಮ್. 1.5 ವರ್ಷ ಕಡಿಮೆ ಆಯ್ತು. ಮತ್ತೆ ರೀಸೆಂಟ್ ಆಗಿ ಪ್ರೆಸೆಂಟ್ 1 ವೀಕ್ ಆಯ್ತು ಇವಾಗ ಸ್ಟಾರ್ಟ್ ಆಗಿ. ಫಕ್ತ್ ಲೂಸ್ ಮೋಷನ್ ಆಗ್ತಾ ಇದೆ. ಡೈಲಿ 15 ಟೈಮ್ 20 ಟೈಮ್ ಲೂಸ್ ಮೋಷನ್ ಆಗ್ತಾ ಇದೆ. ಅವರು ಕೋಲನ್ ರೆಕ್ಟಮ್ ಕ್ಯಾನ್ಸರ್ ಅಂತಂದ್ರು ಹೇಳಿದ್ರು. ಊಟ ನಾರ್ಮಲ್ ಎಲ್ಲ ಮಾಡ್ತಾ ಇದೀನಿ, ಎಲ್ಲ ಊಟ ಹೋಗುತ್ತೆ, ಏನ್ ತೊಂದರೆ ಇಲ್ಲ, ಯಾವ್ದು ಹೇಸಿಗೆ ಇಲ್ಲ, ಏನೆಲ್ಲ ಮಾಡ್ತಾ ಇದೀನಿ. ಜಸ್ಟ್ ನನಗೆ ಇದು ಆಗ್ತಾ ಇಲ್ಲ. ಊಟ ಮಾಡಿದ ತಕ್ಷಣ ನನಗೆ ಲೂಸ್ ಮೋಷನ್ ಸ್ಟಾರ್ಟ್ ಆಗ್ತಾ ಇದೆ. ನಾನು ಯೂಟ್ಯೂಬ್ ಅಲ್ಲಿ ನೋಡಿದೆ ಮೇಡಮ್. ಪ್ರೆಸೆಂಟ್ ನಾನು ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಸುಮಾರು ಪೇಷಂಟ್ಸ್ ಎಲ್ಲ ಮಾಹಿತಿ ತಿಳ್ಕೊಂಡು ಇಲ್ಲಿದ್ದು ಹಾಸ್ಪಿಟಲ್ ಎಲ್ಲ ತಿಳ್ಕೊಂಡು ಯೂಟ್ಯೂಬ್ ಮುಖಾಂತರ ಬಂದಿರೋದು ನಾನು ಇಲ್ಲಿ ನೋಡ್ಕೊಂಡಿಲ್ಲ. ಸದ್ಯಕ್ಕೆ ಏನಂದ್ರೆ ನಮ್ಮ ಕಡೆಯಿಂದ ಆಯುರ್ವೇದಿಕ್ ಸ್ಟಾರ್ಟ್ ಮಾಡಿ, ಔಷಧ ಸ್ಟಾರ್ಟ್ ಮಾಡಿ. ಸೊ ಬೆಳಗ್ಗೆ 1 ಟೈಮ್ ಮಾತ್ರ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು ನಮ್ಗೆ ಅವರು. ಪೇಟ್ ಸ್ಕ್ಯಾನ್ ಮುಖಾಂತರ ಅದ್ ರಿಪೋರ್ಟ್ ಬಂದ ಮೇಲೆ ಬಂದು ತಂದು ತೋರಿಸಿ 3 ಟೈಮ್ ಔಷಧ ಕೊಡ್ಬೇಕಾ 2 ಟೈಮ್ ಕೊಡ್ಬೇಕು ಚೆಕ್ ಮಾಡಿಸಿ ಹೇಳ್ತೀವಿ ನಿಮ್ಗೆ ಅಂತ ಹೇಳಿದಾರೆ ಮೇಡಮ್.